ಹಾಯ್ ಫ್ರೆಂಡ್ಸ್, ಇವತ್ತು ಯಾವುದೇ ಮಸಾಲೆ ಹಾಕದೇ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಪನ್ನೀರ್ ಮಸಾಲನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೀನಿ. ಅದು ಫುಲ್ ಆರ್ಮಿ ಕಿಚನ್ ಸ್ಟೈಲ್ ಒಳಗೆ ಫುಲ್ ಹೋಮ್ ಟೇಸ್ಟ್. ಬನ್ನಿರಿ ಬಡ ಬಡ ಹೋಗಿ ನಮ್ಮ ಕಿಚನ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋನು. ನಾ ಇಲ್ಲಿ ಒಂದು ಅರ್ಧ kg ಪನ್ನೀರ್ ತೊಗೊಂಡೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಮ್ಮ ಮನೆಯೊಳಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ನಾನು ಮಾಡುವಂಥ ಪನ್ನೀರ ಭಾಳ ಇಷ್ಟ. ಅದರೊಳಗೆ ಈ ಒಂದು ಬೇಸಿಗೆ ಒಳಗೆ ಯಾವುದೇ ಮಸಾಲೆ ಹಾಕ್ದೇನೆ ಈ ಥರ ನೀವು ಪನ್ನೀರ್ ಮಾಡಿದ್ರೆ ಹೊರಗಡೆ ಹೋಟೆಲ್ಗೆ ಹೋಗಿ ಮಸಾಲೆಯುಕ್ತವಾದಂಥ ಪದಾರ್ಥ ತಿಂದು ಈ ಬೇಸಿಗೆಗಾಲಕ್ಕೆ ಹೊಟ್ಟೆ ಕೆಡಿಸ್ಕೊಳ್ಳೋದು, ವಾಂತಿ ಬರ್ಸ್ಕೊಳ್ಳೋದು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ನೀವು ಒಂದ್ಸರಿ ನೀವು ಮಾಡಿಬಿಟ್ರಂದ್ರೆ ಹೊಳ್ಳ ಮಳ್ಳ ಹೋಟೆಲ್ಗೆ ಹೋಗೋ ಅವಶ್ಯಕತೆ ನಿಮ್ಮ ಮನೆಯಲ್ಲಿ ಬರೋದಿಲ್ಲ. ಸೊ ನಾ ಇಲ್ಲಿ ಒಂದು 3 ಈರುಳ್ಳಿ ಮತ್ತು ಒಂದು 3 ಟೊಮ್ಯಾಟೊ ತೊಗೊಂಡಿನಿ. ಅದರ ಒಂದು 2 ಸರಿ ನಾನು ಯೂಸ್ ಮಾಡ್ತೀನಿ. ಆಲ್ರೆಡಿ ಇಲ್ಲಿ ನಾನು ಪನ್ನೀರನ್ನ ಕಟ್ ಮಾಡತ್ತೀನಿ. ನಾನು ಟೋಟಲಿ ಇಲ್ಲಿ ಅರ್ಧ kg ಪನ್ನೀರನ್ನ ತೊಗೊಂಡಿನಿ. ನಾನು ಮೊದಲೇ ಹೇಳಿದೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೀವು ನೋಡಿಕೊಂಡೆ ತೊಗೊಳ್ಬಹುದು ಅಂತೇಳಿ. ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಡ್ರಿ, ಸಣ್ಣ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಈ ಈರುಳ್ಳಿನ ಹಾಕ್ಲಿಕ್ಕೆ ಶುಂಠಿ ತೊಗೊಂಡಿನಿ. ಶುಂಠಿ ಹಾಕ್ಬಂದು ನಾನು ಎಷ್ಟು ಕೂಡ ತೊಗೊಂಡಿನಿ. 3 ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿ ಬಾಳಿಗೆ ಇಟ್ಕೊಂಡಿನಿ. ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡತ್ತೀನಿ ರೀ. ಇವನ್ನ ಚಲೋತ್ನಂಗೆ ಈ ಥರ ಎಣ್ಣೆ ಒಳಗೆ ಸ್ವಲ್ಪ ನಾವು ಬಾಡ್ಸಕ್ಕೆ ಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ ನೋಡ್ರಿ. ಟೊಮ್ಯಾಟೊ ತೊಗೊಂಡಿದ್ಮೇಲೆ ಅವನು ಕಟ್ ಮಾಡ್ಕೊಂಡು ಇಟ್ಕೊಂಡ್ತೀನಿ ದೊಡ್ಡ ದೊಡ್ಡದು. ಈ ಥರ ಒಂದಾಗಿ 2 ಮಾಡ್ಕೊಂಡ್ಬಿಡ್ರಿ. ಈ ಥರ ಗೋಲ್ಡನ್ ಕಲರ್ ಬರಬೇಕು ನೋಡ್ರಿ. ಎಲ್ಲ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಪೇಸ್ಟ್ ಚಲೋತ್ನಂಗೆ ಹುರ್ಕೊಳ್ಳಿರಿ, ಹಸಿ ವಾಸನೆ ಹೋಗುತ್ತೆ. ಇದು ಮಿಕ್ಸಿ ಒಳಗೆ ಟೊಮ್ಯಾಟೊ ಕಟ್ ಮಾಡಿಟ್ಟಿದ್ವಲ್ಲ ಆ ಟೊಮ್ಯಾಟೊನ ಇದ್ರೊಳಗೆ ಕಾಜು ತೊಗೊಂಡಿನಿ. ಇದ್ರಿ ಇದ್ರೊಳಗೆ ಅರ್ಧ ಹಾಕ್ಬೇಕು, ಒಂದು ಅರ್ಧ ಇಡಾಗಲಿ ಏನು ಮಾಡ್ಕೊಂಡು ಸದ್ಯಕ್ಕೆ ನಾವು ಮಿಕ್ಸ್ ಮಾಡ್ತೀವಿ. ಆಮೇಲೆ ಧನಿಯಾ ಪೌಡರ್ ಮತ್ತು ಇದು ಬಂದ್ಬಿಟ್ಟು ಬ್ಯಾಡಗಿ ಮೆಣಸಿನ ಖಾರನೂ ಜಾಸ್ತಿ ಇರುತ್ತೆ. ನಾವು ಕಾಶ್ಮೀರದಾಗ ಅದೇ ಒಂದು ತಕ್ಷಣ ಕಾಶ್ಮೀರಿ ಪೌಡರ್ ಯೂಸ್ ಮಾಡೋಕೆ ಹೋಗೋದಿಲ್ಲ ರೀ. ನಾವಿಲ್ಲಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹಿತ ಹಾಕೋಣ. ಇದನ್ನು ಚಲೋ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲಾನು. ಇವಾಗ ಏನು ಮಾಡ್ಬೇಕಂದ್ರೆ ಮೇನ್ ಟಿಪ್ಸ್ ರೀ, ಈ ಥರ ಸಣ್ಣ ಸಣ್ಣ ಟಿಪ್ಸ್ ಕೊಟ್ಕೊಂತ ಹೋಗ್ತೇನೆ ನಿಮಗೆ. ಸೊ ಯೂಸ್ ಮಾಡ್ಕೊಳ್ರಿ. ಎಲ್ಲ ಒಂದು ಅಡುಗೆ ಒಳಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ ನಿಮಗೆ. ನಾ ಇಲ್ಲಿ ಇದನ್ನೆಲ್ಲ ಸಾಲ್ಟ್ ಯೂಸ್ ಮಾಡೋದು. ನಾವು ಟೊಮೆಟೊ ಹಾಕಿದ ಮೇಲೆ ಸಾಲ್ಟ್ ಯೂಸ್ ಮಾಡೋದ್ರಿಂದ ಜಲ್ದಿನ ಟೊಮೆಟೊ ಸಾಫ್ಟ್ ಕೂಡ ಆಗುತ್ತೆ. ನೀವು ಒಂದೊಳಗೆ ಕಟ್ ಮಾಡಿ ಪೀಸ್ ಮಾಡಿ ಹಾಕಿದ್ರೆ, ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಜಲ್ದಿನ ಹುರ್ಕೊಳ್ಳುತ್ತೆ, ಸ್ಮೆಲ್ ಜಲ್ದಿನ ಹೋಗುತ್ತೆ ಟೊಮೆಟೊ. ಸೊ ಹಾಗಾಗಿ ನಿಮಗೆ ಬೇಕಾದಷ್ಟು ಇಲ್ಲಿ ಸಾಲ್ಟನ್ನು ಯೂಸ್ ಮಾಡ್ಕೊಳ್ರಿ. ಹುರ್ಕೊಳ್ಳಿರಿ ಚಲೋ ಹಂಗೆ. ಇವಾಗ ಏನು ಮಾಡೋದಂದ್ರೆ ಇದು ಸ್ವಲ್ಪ ಒಂದೊಂದು ಪೂರ ಅದಾವ ಹೋಲ. ಸೊ ಇನ್ನು ನಾನು ಕಟ್ ಮಾಡ್ಕೊಳ್ತೀನಿ, ಒಂದಾಗ 2 ಮಾಡ್ಕೊಳ್ತೀನಿ. ಗೋಡಂಬಿನ ನೀವು ಬೇಕಂದ್ರೆ ಹಂಗೆ ಕೂಡ ಹಾಕೋದು ನಿಮ್ಮ ಇಷ್ಟ. ಆಮೇಲೆ ನಾ ಇಲ್ಲಿ ಒಂದು ಶಿಮ್ಲಾ ಮಿರ್ಚಿ ಅಂದರೆ ಈ ದೊಣ್ಣೆ ಅಂತ ಹೇಳ್ತೀವಿ, ನಿಮ್ಮ ಸೈಡೆಲ್ಲ ಏನಂತ ನಂಗೆ ಗೊತ್ತಿಲ್ಲ. ಈ ಥರ ಇದನ್ನು ಕಟ್ ಮಾಡ್ಕೊಂಡು ಇದರೊಳಗೆ ಈಗಲೇ ಹಾಕ್ಲಾತೀನಿ. ಇದರೊಳಗೆ ಚಲೋ ಕರೀಲಿ ಅಂತೇಳಿ ನೀವು ಬೇಕಂದ್ರೆ ಪನ್ನೀರ್ ಕರೀಲಿ ಕತ್ತಿದ್ರಲ್ಲ ಆಗ ಇದ್ರೊಳಗೆ ಸಹಿತ ನೀವು ಶಿಮ್ಲಾ ಮಿರ್ಚಿ ಅಂದ್ರೆ ಕ್ಯಾಪ್ಸಿಕಮ್ನ ನೀವು ಕರ್ಕೊಳ್ಬೋದು, ನಡೀತದೆ. ನೀವು ಬೇಕಂದ್ರೆ ಬೇರೆ ಯಾವುದಾದ್ರು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು. ಬೇರೆ ಯಾವುದಾದ್ರು ಅಂತಂದ್ರೆ ಮಟರ್ ಅಂದ್ರೆ ಈ ಗ್ರೀನ್ ಪೀಸ್ ಅದು ಬಿಟ್ಟು ಬೇರೆ ಯಾವುದು ಯೂಸ್ ಆಗಂಗಿಲ್ಲ. ಇದ್ರೊಳಗೆ ಬೇರೆ ಯಾವ್ದು ಹಾಕಿದ್ರೆ ಟೇಸ್ಟ್ ಬರಂಗಿಲ್ಲ. ಇದ್ರೊಳಗೆ ನಾವು ವಟಾಣಿ ಯೂಸ್ ಮಾಡ್ಬೋದು. ಆಮೇಲೆ ಈ ಒಂದು ದೊಣ್ಣೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಅಂತ ಅದನ್ನ ಯೂಸ್ ಮಾಡ್ಬೋದು. ಆಮೇಲೆ ಈರುಳ್ಳಿನೂ ಸಹಿತ ಇದ್ರೊಳಗೆ ದೊಡ್ಡ ದೊಡ್ಡ ಕಟ್ ಮಾಡಿ ಪೀಸ್ ಮಾಡಿ ನೀವು ಇದ್ರೊಳಗೆ ಹುರ್ಕೊಳ್ತಿರ್ತಿರಲ್ಲ, ಕರಿತಿರ್ತಿರಲ್ಲ, ಫ್ರೈ ಮಾಡ್ತಿರ್ತಿಲ್ಲ, ಅದ್ರೊಳಗೆ ಸಹಿತ ನೀವು ಫ್ರೈ ಮಾಡ್ಕೊಂಡು ಈ ಸೈಡ್ ಹಾಕ್ಕೊಳ್ಬೋದು. ಹಸಿ ವಾಸನೆ ಹೋಗೈತ್ರಿ ಚಲೋ ತೆಂಗ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಇವನ್ನ ಗೋಡಂಬಿ ತೊಗೊಂಡಿದ್ನಲ್ಲ, ಇವನ್ನ ಇದಕ್ಕೆ ಹಾಕಾತೀನಿ ನಾನು. ಗೋಡಂಬಿ
ಹೌದಲ್ಲ. ಇವಾಗ ಈ ಒಂದು ಪನ್ನೀರ್ನ ಸಹಿತ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾ ಎಲ್ಲ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ನಾವು ಮಿಕ್ಸಿ ಒಳಗೆ ಏನು ಹಾಕೊಂಡಿದ್ವಲ್ರಿ ಮಿಕ್ಸಿ, ಅದ್ರ ನೀರನ್ನು ಇದಕ್ಕೆ ನಾನು ಹಾಕೊಳತ್ತೀನಿ. ಇಲ್ಲಿ ನಾನು ಇಷ್ಟು ತಿಕ್ಕಾಗಿ ಇಟ್ಕೊಂಡೇನಿ ರೀ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು, ಯಾಕಂದ್ರೆ ಇವಾಗ 1ರಿಂದ 2 ಕುದಿ ಇದು ಕುದಿಬೇಕು ಚಲೋ ಹೊತ್ತಿನಂಗೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕೊಂಡಿನಿ. ನಾನು ಇಲ್ಲಿ ಗ್ರೇವಿ ಮಾಡ್ಕೊಳ್ತೀನಿ. ನೀವು ಬೇಕಂತಂದ್ರೆ ಗಟ್ಟಿ ಪಲ್ಯ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ, ಅಂದರೆ ಸ್ವಲ್ಪ ತಿಕ್ಕಾಗಿ ನೀವು ಇಟ್ಕೊಳ್ಬೋದು. ಸೊ ಇವಾಗ ಇದನ್ನು ಇಷ್ಟ ಇಟ್ಕೊಂಡು ಮುಟ್ಕೊಂಡು ಬೇಯಿಸ್ಕೊಂಡು ತೊಗೊಂಡು ಬಂದ್ಬಿಡು. ನಡು ಒಂದ್ಸರಿ ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಹಂಗೆ ಬಿಡ್ಬಾರ್ದು, ಯಾಕಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನೀವು ನೀರು ಕಡಿಮೆ ಹಾಕಿದ್ರೆ ನಿಮಗೆ ಟೇಸ್ಟ್ ಗೊತ್ತಾಗಬೇಕಪ್ಪ ಅಂತಂದ್ರೆ ನೀವು ಎಂಟು ತನಕ ವೇಟ್ ಮಾಡಬೇಕು. ಆಮೇಲೆ ಸೀಕ್ರೆಟ್ಸ್ ಇದಾವೆ, ಇನ್ನೂ ಸ್ವಲ್ಪ ಒಂದೆರಡು ಸೀಕ್ರೆಟ್ನ ನೀವು ಆ್ಯಡ್ ಮಾಡಿಬಿಟ್ರಪ್ಪ ಅಂತಂದ್ರೆ ಸಖತ್ತಾಗಿರುವಂಥ ಒಂದು ಟೇಸ್ಟ್ ಸಿಗುತ್ತೆ. ನೀವು ಯಾವ ಹೋಟೆಲ್ ಹೋಗೋ ಅವಶ್ಯಕತೆ ಇಲ್ಲ, ಹೋಟೆಲ್ ಮರೆತು ಹೋಗ್ತೀರ. ಇವಾಗ ಸದ್ಯಕ್ಕೆ ನಾನು ಚಪಾತಿ ಮಾಡತ್ತೀನಿ, ಯಾಕಂದ್ರೆ ಸರ್ ಬರೋ ಟೈಮ್ ಆಗೈತಿ. ಆಮೇಲೆ ಮಕ್ಕಳು ಕೂಡ ಬರ್ತಾರೆ ಸ್ಕೂಲಿಂದ. ಇಲ್ಲಿ ಇನ್ನೂ ಸ್ಕೂಲ್ ಸ್ಟಾರ್ಟ್ ಅದ ರೀ. ನಮ್ಮ ಸೈಡೆಲ್ಲ ಇವಾಗ ರಜೆ ಕೊಟ್ಟಿದ್ದೆ ಕರ್ನಾಟಕದೊಳಗೆ, ಬಟ್ ಇಲ್ಲಿ ಇನ್ನೂ 2 ತಿಂಗಳು ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಲ್ಲಿ ರಜೆ ಚಾಲು ಆಗುತ್ತೆ. ಇಲ್ಲಿ ರಜೆ ಚಾಲು ಆಯ್ತು ಅಂದ್ರೆ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತವೆ. ಹಂಗೆ ಉಲ್ಟಾ ಇದೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಬಿಸಿಲೆಲ್ಲ ಜಾಸ್ತಿ ಅದಿರ್ತಾರೆ. ಸೊ ಆದಷ್ಟು ನೀರು ನಿಮ್ಗೆ ಎಷ್ಟು ಆಗ್ತೈತೆ ಆದಷ್ಟು ನೀರು ಜಾಸ್ತಿ ಕೊಟ್ಟರೆ ನಾ ಮಾತ್ರ ಬಿಸಿ ನೀರು ಕುಡಿಯೋದು ಇಲ್ಲಿ, ಯಾಕಂತಂದ್ರೆ ಇನ್ನು ಥಂಡಿ ಇದೆ, ಬಿಸಿಲು ಇಲ್ಲ. ಥಂಡಿ ಐತಿ, ಅದ್ರೊಳಗೆ ಮತ್ತೆ ಮಳೆ ಬರತೈತಿ. ಸಣ್ಣಗೈತ್ರಿ ಮಳೆ, ಕಾಣೋದಿಲ್ಲ ನಿಮಗೆ. ನೋಡಿರಿ, ನಾವು ಚಪಾತಿ ಮಾಡೋದು ಬಿಟ್ಟು ಓಡೋಗಿದ್ನಿ ನಾನು ಬಟ್ಟೆ ತಗೊಂಡು ಬರಕ್ಕೆ. ಓಪನ್ ಮಾಡ್ಬೋದು, ನೀವು ಹೋಟೆಲ್ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಇವಾಗೆಲ್ಲ ಬಿಸಿಲು ಜಾಸ್ತಿ ಐತಿ, ಹೊರಗಡೆಯಿಂದ ಮಸಾಲೆ ಪದಾರ್ಥ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಿರಿ. ಮಕ್ಕಳಿಗೂ ಸಹಿತ ಹೊರಗಡೆಯಿಂದ ತಿನ್ನಿಸೋದನ್ನು ಕಡಿಮೆ ಮಾಡ್ಕೊಳ್ರಿ, ಬಿಸಿಲು ಜಾಸ್ತಿ ಇರೋದ್ರಿಂದ. ಚಪಾತಿ ಮಾಡುವಾಗ ಜಾಸ್ತಿ ಎಣ್ಣೆ ಹಚ್ಚದೇನೆ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ನಾನು ಇಲ್ಲಿ ಮಾಡಿ ತೋರ್ಸತ್ತೇನೆ ನೋಡ್ರಿ. ಈ ಥರ ನೀವು ಉಬ್ಬಿ ಬರ್ತಾವೆ ಚಪಾತಿಗಳು, ಹೋಟೆಲ್ನಲ್ಲಿ ತಿಂದಂಗೆ ಆಗ್ತವೆ. ಈ ಥರ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದಾಗ ಈ ಥರ ಚಪಾತಿ ಮಾಡಿದರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ. ಕಾಶ್ಮೀರದಲ್ಲಿ ಸೌತೆಕಾಯಿ ಹೆಂಗದ, ಇದ್ರದ್ದು ಒಂದು ಸಿಪ್ಪಿ ತೆಗಿಲಿಲ್ಲ ಅಂದ್ರೆ ಫುಲ್ ವಿಷ ಇರುತ್ತೆ. ಸಿಪ್ಪಿ ತೆಗಿಲೇಬೇಕು. ಅದ್ರೊಳಗೆ ಆ ವಿಷಯದೊಳಗೆ ಇಲ್ಲ, ಅರ್ಧ ಈದ್ ಹೋಗುತ್ತೆ, ಇದ್ರೊಳಗೆ ಈದ್ ಅರ್ಧ ಹೋಗುತ್ತೆ. ನಡುವಿನ ಭಾಗ ಅಷ್ಟೇ ತಿನ್ನೋಕೆ ಸಿಗೋದು. ಏನು ನೋಡಿದ್ರಿ, ಈ ಜೀವ ಬಿಡ್ಬೇಕಲ್ಲ, ಸಲಾಡ್ ಇರಲಿಲ್ಲ ಅಂದ್ರೆ ಊಟ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ಸಲಾದ್ ಕಟ್ ಮಾಡ್ತಾ ಪನ್ನೀರ್ ಲಾಸ್ಟ್ ಸೀಕ್ರೆಟ್ನ ತೋರಿಸ್ತೇನೆ ನೋಡ್ರಿ. ನಾನು ಎಣ್ಣೆ ಹಾಕೊಂಡಿನಿ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ, ಇದು ನಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್. ನಾನು ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತೀನಿ, ನಿಮ್ಮ ಇಷ್ಟ. ನನಗೆ ಕಸ್ತೂರಿ ಮೆಥಿ ಸಹಿತ ಹಾಕೋತೀನಿ. ಇಲ್ಲೇ ಇದನ್ನು ಹೊತ್ತಿಸೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹೊತ್ತಿಸ್ಲಂಗೆ ನೋಡ್ಕೊರಿ. ಸ್ವಲ್ಪ ಕಸ್ತೂರಿ ಮೆಥಿನ ಸ್ವಲ್ಪ ತಿಕ್ಕಿಬಿಟ್ಟು ಹಾಕೊಳ್ರಿ. ಇಲ್ಲಿ ನಾವು ಪನ್ನೀರ್ ಏನು ಮಾಡಿಟ್ಟಿವಲ್ಲ, ಈ ಥರ ನೀವು ಒಂದು ವೇಳೆ ಮುಂಜಾನೆ ಮಾಡಿಟ್ಟಿದ್ರಪ್ಪ ಅಂತಂತಂದ್ರೆ ಇದನ್ನು ನೀವು ಊಟ ಮಾಡೋ ಟೈಮಿಗೆ ಲಾಸ್ಟಿಗೆ ಸಹಿತ ಈ ಒಂದು ಸೀಕ್ರೆಟ್ನ ಆ್ಯಡ್ ಮಾಡ್ಬೋದು. ಹೋಟೆಲ್ ಒಳಗೆಲ್ಲ ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ ಅವರು. ಈ ಥರ ಎಲ್ಲ ನೀವು ಕೇಳಿದ ತಕ್ಷಣ, ಆರ್ಡ್ರ್ ಮಾಡಿದ ತಕ್ಷಣ ಈ ಥರ ಆಮೇಲೆ ನಿಮಗೆ ಬಿಡ್ತಾರೆ. ವಾಸನೆ ಮಾತ್ರ ಗಮ್ಮನ ಆತೈತ್ರಿ. ಕಟ್ ಮಾಡಿರುವಂಥ ಕೊತ್ತಂಬರಿನ ಮೇಲೆ ಹಾಕತ್ತೀನಿ ನಾನು. ಈ ಥರ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿರಿ. ನೀವು ರೆಸ್ಟೋರೆಂಟ್, ಹೋಟೆಲ್ ಎಲ್ಲನೂ ಫೇಲ್ ಆಗುತ್ತೆ, ಹೋಗೋ ಅವಶ್ಯಕತೆನೇ ಇಲ್ಲ ನಿಮಗೆ. ಈ ಥರ ನೀವು ಯಾವುದೇ ಒಂದು ಒಕೇಶನ್ ಅದು ಇದ್ರೆ, ಏನಾದ್ರು ಫಂಕ್ಷನ್ ಪಾರ್ಟಿಗಳೆಲ್ಲ ನೀವು ಮನೆಯೊಳಗೆ ಮಾಡೋಕತ್ತಿದ್ರೆ ಸಣ್ಣ ಈ ಥರ ಎಲ್ಲ ನೀವು ಮಾಡ್ಕೊಳ್ಬಹುದು. ಇಲ್ಲಿ ಸಲಾದ್ ಕೂಡ ರೆಡಿ ಮಾಡ್ಕೊಂಡೇನ್ರಿ, ನೋಡ್ಬೋದು. ಇಲ್ಲಿ ಈರುಳ್ಳಿ ಇದ್ರೊಳಗೆ ಯಾಕೆ ಹಾಕಿಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ಇವೆಲ್ಲ ಸ್ಮೆಲ್ ಬರ್ತಾರೆ ಈರುಳ್ಳಿ. ಅದಕ್ಕೆ ಸೈಡ್ಗೆ ಇಟ್ಟು ನಾನು ಈರುಳ್ಳಿನ ಅದ್ರೊಳಗೆ ಆ್ಯಡ್ ಮಾಡಿಲ್ಲ. ಜಸ್ಟ್ ಸೌತೆಕಾಯಿ, ಗಜರಿ ಮತ್ತು ಲೆಮನ್ ಅಷ್ಟೇ ಇಟ್ಟೀನಿ ಅಷ್ಟೇ. ಇಲ್ಲಿ ಮಾವಿನ ಹಣ್ಣಿನ ಗಿಡಗಳಿದಾವ್ರಿ, ಬಟ್ ಗಿಡಗಳಲ್ಲಿ ಇನ್ನೂ ಸಣ್ಣ ಕಾಯಿ ಸಹಿತ ಬಿಟ್ಟಿಲ್ಲ. ಇವೆಲ್ಲ ಹೊರಗಡೆಯಿಂದ ರಾಜ್ಯದಿಂದ ಬಂದಿರುವಂಥ ಮ್ಯಾಂಗೋರಿ. ಅದು ಅಷ್ಟೊಂದು ಟೇಸ್ಟ್ ಇಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಬಟ್ ನನಗೆ ಸ್ಮೆಲ್ ಬರತ್ತಿಲ್ಲ. ಬಟ್ ತೊಗೊಂಡು ಬಂದರೆ ಟೇಸ್ಟ್ ಮಾಡೋಣ. ನನ್ನ ಮಕ್ಕಳೆಲ್ಲ ಸ್ಕೂಲಿಂದ ಬಂದರ್ರಿ, ಅವರು ಟೇಸ್ಟ್ ಮಾಡ್ತಾರೆ, ಅವ್ರ ಬಾಯಿಂದನೇ ಕೇಳ್ಕೊಂಬಿಡ್ರಿ. ಎಲ್ಲಿ ಬಿದ್ದು ಬಂದಿಪ್ಪ? ಕೊಯ್ ಬಾತ್ನೆ ಆಜ ಡ್ರೆಸ್ ಚೇಂಜ್ ಮಾಡಿ ಬರ್ರಿ. ಅಪ್ಪಾಜಿ ಒಳ ಬರ್ರಿ, ಬಿಡ ಟೈಮ್ ಆಗೈತಿ. ಏನು ಬರತ್ತೈತಿ ಹೇಳಿ, ಏನು ಮಾಡಿರ್ಬೇಕು ಮಮ್ಮಿ? ಏನು ಮಾಡ್ಯಾರ ಹೇಳಪ್ಪಾಜಿ? ನಡ್ರಿ ಜಲ್ದಿ ಕೈ ಕಾಲು. ಇದು ಬಂದ್ಬಿಟ್ಟು ಬ್ರೋಕ್ಲಿ ಸಬ್ಜಿ ರೀ, ಅಂದರೆ ಚೈನೀಸ್ ಕಾಲಿಫ್ಲವರ್ ಅಂತ ಹೇಳ್ತಾರಲ್ಲ ಅದಿದೆ. ಸೊ ಇಲ್ಲಿ ನಾನು ಇದನ್ನು ಟೇಸ್ಟ್ ಮಾಡಿ ಹೇಳತ್ತೀನಿ ನಿಮಗೆ.
ಪರ್ಫೆಕ್ಟ್, ಸಖತ್ತಾಗೈತೆ. ಲಿಂಬೆನ ಹಾಕೋದು ಮರ್ಬಿಟ್ಟೆ ನಾನು. ಬ್ರೋಕ್ಲಿ ಸಬ್ಜಿ ಟೇಸ್ಟ್ ಮಾಡತ್ತೇನೆ ರೀ. ನಾ ಬೆಳಗ್ಗೆ ತಿಂದಿರಲ್ಲ, ಮಕ್ಕಳಿಗೆ ಸ್ಕೂಲ್ ಟಿಫನ್ಗೆ ಅಂತ ಮಾಡಿದ್ನಿ. ತಂದು ಬೆಳಗ್ಗೆ ಬ್ರೋಕ್ಲಿ ಸಬ್ಜಿ ಹಾಗಾಯ್ತು, ಚಲೋ ಆಯ್ತಾ? ನನಗೆ ಮಾತ್ರ ಪನ್ನೀರ್ ನೋಡಿ ಇನ್ನೂ ಫುಲ್ ಹಸಿವಾಗಿತ್ತು ರೀ. ನಾನು ಮಾತ್ರ ಬ್ಯಾಟಿಂಗ್ ಮಾಡತ್ತೀನಿ. ನಾ ಬ್ಯಾಟಿಂಗ್ ಮಾಡೋಷ್ಟ್ರೊಳಗೆ ನೀವು ಕೂಡ ಫುಲ್ ರೆಸಿಪಿನ ನೋಡಿಕೊಂಡು ಮಾಡಿಕೊಂಡು ಹೆಂಗೆ ಬಂತಂತೇಳಿ ಚಿಕ್ಕದಾಗಿ ಕಮೆಂಟ್ಸ್ ಹಾಕ್ರಿ. ಇದರಲ್ಲಿ ನಿಮಗೆ ಯಾವ ಪಾರ್ಟ ಇಷ್ಟ ಆಯ್ತು ಹೇಳ್ರಿ. ಈ ಥರ ವಿಡಿಯೋಸ್ ಬೇಕಪ್ಪ ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ನಮಸ್ಕಾರ, ಜೈ ಹಿಂದ್.